ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ತುಂಬಾ ಚೆನ್ನಾಗಿದೆ ಜಾಜಿ, ನಿಮಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನೀವೇ ತಗೋ. ನನಗೆ ಬೇಡ, ನೀವು ತಗೊಳ್ಳಿ. ಜಾಜಿ ಇನ್ನೂ ಪಾಯಸ ಕುಡ್ದಿಲ್ಲ ಅಂತ ಅನ್ಸತ್ತೆ. ಜಾಜಿ ತಗೋ. ಆ ಬೇರ್ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಜಾಜಿಗೆ ಸೀರೆ ಬಳೆಗಳ ಮೇಲೆ ಮೋಹ ಬರ್ಬೇಕಾಗಿತ್ತಲ್ವಾ. ಈ ಸೀರೆಗೆ ಎಷ್ಟು? 2000. ನಿಮ್ಗಾದ್ರೆ 1500.
ನೋಡೋ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡು ನನಗೆ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ನಂಗಿದು ತುಂಬಾ ಇಷ್ಟ ಆಯ್ತು ಕಣೋ. ಕೊಡ್ಸೋ ಇದನ್ನ. ಸೀರೆನಾ? ಹೂ ಕಣೋ, ನೋಡು ಇದ್ರ ಬಣ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೆ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ನಂಗೆ ತುಂಬಾ ಇಷ್ಟ ಆಯ್ತು. ಕೊಡ್ಸೋ ಬಂಗಾರಿ. ಅದು ಅದು ಏನೋ ಅದು ಅದು ನಂಗಿದ್ ಬೇಕು ಅಷ್ಟೇ. ಬರೀ 1500 ರೂಪಾಯಿ ಅಷ್ಟೇ ಕಣೋ. ಬೇಡ ಅನ್ಬೇಡ್ವೋ? ಮದ್ವೆ ಆದ್ಮೇಲೆ ಮೊದಲನೇ ಸಲ ನಿನ್ನೇನೋ ಕೇಳ್ತಿದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡ ಕಣೋ. ಕೊಡ್ಸೋ ಬಂಗಾರಿ. ಕೊಡ್ಸಿ ಸಮರೆ. ನಿಮ್ ಹೆಂಗಸ್ರು ಅಷ್ಟೊಂದು ಪ್ರೀತಿಯಿಂದ ಕೇಳ್ತಾವ್ರೆ. ಮದ್ವೆ ಬೇರೆ ಹೊಸ್ದಾಗ್ ಆಗಿದ್ದೀರಿ, ಇಲ್ಲ ಅಂತನ್ಬೇಡಿ. ಯಜಮಾನ್ರೆ, ಹೆಂಡ್ತಿಗೆ ಹೊಸ ಸೀರೆ ಕೊಡ್ಸಿ. ಹೂ ಕಣೋ ಬಂಗಾರಿ, ಕೊಡ್ಸೋ. ಇಲ್ಲ ಅನ್ಬೇಡ್ವೋ? ಜಾಜಿ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣೆ. ಅಯ್ಯೋ, ಅಷ್ಟೇ ತಾನೇ? ದುಡ್ಡಿಲ್ಲ ಅಂತ ಯಾಕೆ ತಲೆ ಕೆಡಿಸ್ಕೋತೀರಿ? ನಿಮ್ಮ ಯಜಮಾನ್ರಿಗೆ ಹೇಳಿ ಸಂಜೆ ಒಳಗೆ ದುಡ್ಡು ಅನ್ಸಿ ತಂದು ಕೊಟ್ರೆ ಆಯ್ತು. ನಾವು ಇಡೀ ದಿನ ಇದೇ ಊರಲ್ಲಿ ಇರ್ತೀವಿ. ಅಮ್ಮನವ್ರ ದೇವಸ್ಥಾನದ ಹತ್ರ ಹಳ್ಳಿ ಕಟ್ಟೆ ಇದೆಯಲ್ಲ, ಅಲ್ಲೇ ಇರ್ತೀವಿ. ಈ ಸೀರೆನ ನೀನೇ ಇಟ್ಕೊಳವ್ವ. ಸಂಜೆ ತನಕ ದುಡ್ಡು ತಂದು ಕೊಟ್ರೆ ಆಯ್ತು. ಜಾಜಿ ಮೊದಲನೇ ಸಲ ನನ್ನ ಹತ್ರ ಸೀರೆ ಬೇಕು ಅಂತಿದ್ದಾಳೆ. ನನ್ನ ಹತ್ರ ದುಡ್ಡಿಲ್ಲ. ಇದು ಕೆಲಸನೂ ಕಿತ್ಕೊಂಡ್ರು. ಇವ್ರು ಸೀರೆಗೋಸ್ಕರ ಇಷ್ಟೊಂದು ಆಸೆ ಪಡ್ತಿದ್ದಾಳೆ. ಈಗ ದುಡ್ಡಿಗೆ ಏನ್ ಮಾಡ್ಲಿ? ಎಲ್ಲಿಂದ ಹೊಂದಿಸ್ಲಿ?
ನಕಲಿ ನನ್ನ ಮಗ ಬಂಗಾರಿನ 1.5 ಹೊಂಚೋದಕ್ಕೆ ನಾನೇ ಎತ್ತು ಕಟ್ಟಬೇಕು. ಇವನು ದುಡ್ಡು ಸಿಗದೆ ಪರದಾಡೋದನ್ನ ನಾನು ನೋಡಿ ಆನಂದ ಪಡಬೇಕು. ಬಂಗಾರಿ, ಲೇ ಬಂಗಾರಿ, ಯಾಕೋ ಹೀಗೆ ಮಂಗ್ತಿಂಡೆ ಥರ ಇಲ್ಲಿ ಕೂತಿದ್ದೀಯಾ? ಏನೋ ನಿನ್ನ ಸಮಸ್ಯೆ? ಯಾಕೋ ಭಾಳ ಬೇಜಾರಲ್ಲಿದ್ದೀಯಾ? ಮಾತಾಡು. ಓ, ಜಾಜಿ ಸೀರೆ ಕೇಳಿದ್ವು ಅಂತನಾ? ಏನು ಮಾಡೋದಪ್ಪ, ಈ ಹೆಂಗಸ್ರು ಅಂದ ಮೇಲೆ ಇವೆಲ್ಲ ಇದ್ದದ್ದೇ, ಕಂಡಿದ್ದೆಲ್ಲ ಬೇಕು ಅಂತಾರೆ. ಏನು ಮಾಡೋದು? ಕೊಡಿಸ್ಬೇಕು. ಜಾಜಿ ಏನು ಹಾಗಲ್ಲ. ಇದುವರೆಗೂ ಅವಳು ನನ್ನ ಹತ್ರ ಏನೂ ಕೇಳಿಲ್ಲ. ಅದು ಹೇಗೋ ಕೇಳ್ಬಿಡ್ತಾಳೆ? ಅವಾಗ ಅವಳು ನಿನ್ನ ಹೆಂಡತಿ ಆಗಿದ್ಲಾ? ಈಗ ಅವಳು ನಿನ್ನ ಹೆಂಡ್ತಿರಾದ್ಮೇಲೆ ಎಲ್ಲ ಹುಡುಗಿರು ಒಂದೇ ಥರ, ಅದೇ ರಾಗ ಅದೇ ತಾಳ. ನೋಡೋ, ನಾನು ಹಿರಿಗಂಡ ಅಂದ್ರೆ ನಿನಗಿಂತ ಮೊದಲೇ ಮದುವೆ ಆದವನು ಅಂತ. ಈ ಹೆಂಗಸರ ಬುದ್ಧಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಈಗ ಜಾಜಿ ಏನು ಮಾಡಿದ್ಲು ಹೇಳು? ಆ ಸೀರೆ ಅವನು ಬಂದ, ಸೀರೆ ತೋರಿಸ್ದ, ಕೊಡ್ಸು ಅಂತ ಕೂತ್ಲು. ನೀವು ಜೇಬಲ್ಲಿ ಕಾಸಿದೆಯೋ ಇಲ್ವೋ ಅಂತ ಯೋಚನೆ ಮಾಡಿದ್ಲ ಅವಳು? ಹೇಳೋ, ಯೋಚನೆ ಮಾಡ್ದ? ಮಾಡಲ್ಲ ಕಣೋ. ಈಗೇನಪ್ಪ, ನಿನ್ನ ಹೆಂಡತಿ ಆಸೆನ ಪೂರೈಸ್ತೀಯೋ ಇಲ್ವೋ? ಈಗ ನೀನು ಕೊಡ್ಸ್ಲಿಲ್ಲ ಅನ್ಕೋ, ಮನೆಯವ್ರ ದೃಷ್ಟಿಲಿ ಬಹಳ ನಿಕೃಷ್ಟನಾಗ್ಬಿಡ್ತೀಯ, ತಿಳ್ಕೊ. ಹೇಳ್ತಾ ಇದ್ದೀನಿ. ಮೊದಲೇ ಇವ್ರ ಮನೆಯಲ್ಲಿ ಮನೆಯಳಿಯನ್ನಾಗಿ ಸೇರ್ಕೊಂಡಿದೀಯ. ಬಿಟ್ಟಿ ಊಟ, ಬಿಟ್ಟಿ ತಿಂಡಿ. ಈಗ ಅವ್ರ ಮಗಳು ಕೇಳಿದ ಒಂದು ವಸ್ತುನ ಕೊಡ್ಸಕ್ಕಾಗಿಲ್ಲ ಅಂತಂದ್ರೆ ಅವ್ರು ಏನ್ ತಿಳ್ಕೊತಾರಂತ ಯೋಚನೆ ಮಾಡಿದೀಯೇನೋ ಭಗವಂತ. ಅವ್ರೇನು ತಿಳ್ಕೊಳ್ಳಲ್ಲ. ಅವ್ರಿಗೆ ನನ್ನ ಪರಿಸ್ಥಿತಿ ಗೊತ್ತು. ಮಣ್ಣಾಂಗಟ್ಟೆ ಗೊತ್ತು ನಿಂಗೆ. ನೋಡು, ಯಾವತ್ತು ಹೆಂಡತಿ ತವರವ್ರ ಮುಂದೆ ಕೀಳಾಗಬಾರ್ದು ಕಣೋ. ಆಡ್ಕೋತಾರೆ. ಒಂದು ಸಾರಿ ಸಿಕ್ಕಾಕೊಂಡೆ ಅನ್ಕೋ, ಇಡೀ ಜೀವನ ಪೂರ್ತಿ ಕೊಂಕು ಕೇಳ್ತಾ ಬದುಕಬೇಕಾಗುತ್ತೆ ಕಣೋ. ಅರ್ಥ ಮಾಡ್ಕೋ. ಈಗ ಏನ್ ಮಾಡ್ಬೇಕು ಅಂತೀರಾ ನನ್ನ? ಈಗ ಅವಳು ಕೇಳಿದ್ಲಲ್ಲ ಸೀರೆ, ಅದನ್ನ ಕೊಡ್ಸೋಗು. ಅದ್ರ ದುಡ್ಡು ಕೊಟ್ಟು ಬರೋಗು. ದುಡ್ಡಲ್ಲಿದೆ ನನ್ನ ಹತ್ರ. ದುಡ್ಡಿಲ್ಲ. ದುಡ್ಡಿಲ್ವೇನೋ? ಅಷ್ಟೇ ತಾನೇ? ಅಯ್ಯೋ ನಿನ್ನ. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ವಲ್ಲೋ. ಬೆಳಗಿನ ಪಂಚಾಕ್ಷರಿ ಬಂದು ಕಿತ್ಕೊಂಡು ಹೋಗ್ಬಿಟ್ಟ. ಏನ್ ಮಾಡೋದೀಗ? ನೋಡು ಬಂಗಾರಿ, ನನ್ನ ಹತ್ರ ದುಡ್ಡಿಲ್ದೇ ಇದ್ರೇನಂತೆ, ಬೇರೆ ಯಾರನ್ನಾದ್ರೂ ಕೇಳು, ಕೊಟ್ಟೆ ಕೊಡ್ತಾರೆ. ಆದ್ರೆ ಜಾಜಿ ಕೇಳಿದ್ದನ್ನು ಮಾತ್ರ ಕೊಡಿಸ್ದೇ ಇರಬೇಡ ಬಂಗಾರಿ. ಕೆಂಗಸರಿಗೆ ನೀನು ದುಡಿದು ತರ್ತೀಯೋ ಅಥವಾ ಕದ್ದು ತರ್ತೀಯೋ ಅನ್ನೋದು ಮುಖ್ಯ ಅಲ್ಲ ಕಣೋ. ನೀನು ತಂದ್ಯಾ ಅಥವಾ ತರ್ಲಿಲ್ವಾ ಅನ್ನೋದು ಮಾತ್ರ ಮುಖ್ಯ. ತಿಳ್ಕೊ, ಹೇಳ್ತೀನಿ. ನೀನೇನಾದ್ರೂ ಇವಾಗ ಅವಳು ಇಷ್ಟಪಟ್ಟಿರೋ ಸೀರೆ ಕೊಡ್ಸಿಲ್ಲ ಅನ್ಕೋ, ನೀನು ನಾಲಾಯಕ್ ಅಂತ ತಿಳ್ಕೊಂಡ್ಬಿಡ್ತಾಳೆ. ನೋಡು ಬಂಗಾರಿ, ಇದು ಮದುವೆ ಆದ ಹೊಸದು. ಈಗಲೇ ಹೆಂಡ್ತೀರ್ನ ಕೈಲಿ ಇಟ್ಕೊಂಡ್ಬಿಡ್ಬೇಕು. ಈಗ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಈ ಜನ್ಮದಲ್ಲಿ ಮುಂದೆ ಯಾವಾಗಲೂ ಸಾಧ್ಯ ಆಗಲ್ಲ.
ನನ್ನ ತಪ್ಪು ನೀನು ಮಾಡಬೇಡಪ್ಪ. ಈಗ ನೋಡು, ಸುನೀತಾ ನನ್ನ ಮಾತು ಕೇಳ್ತಾಳ? ಕೇಳಲ್ಲ. ಹೋಗು, ಜಾಜಿ ಕೇಳಿ ಸೀರೆನ ಕೊಡ್ಸ್ಬಿಟ್ಟು ಬಾ, ಹೋಗು. ಇನ್ನೂ ಏನು ಯೋಚನೆ ಮಾಡ್ತಿದೀಯಪ್ಪ ಬಂಗಾರಿ? ಹೋಗೋ, ಹೇಗಾದ್ರೂ ಮಾಡಿ ಹಣ ಉಣಿಸ್ಕೊಟ್ಟು ಬರೋಗು, ಸೀರೆ ತಕ್ಕೊಡೋಗು. ಹೋಗಯ್ಯ. ಸುನೀತಾ, ಸುನೀತಾ, ಏನತ್ತೆ? ನೋಡಿಲಿ, ಅಮ್ಮನವ್ರ ಹುಂಡಿಗೆ ಅಂತ ಕೂಡಿಟ್ಟ ದುಡ್ಡಿದು. ಬಾ ನೋಡು, ಇಷ್ಟು ವರ್ಷ ಇಷ್ಟು ದುಡ್ಡು ಆಗಿದ್ದೇ ಇಲ್ಲ. 5250 ರೂಪಾಯಿ ಇದೆ. ಮೊದಲು ಶೇಖರ್ ಕೈಲಿ ಇದನ್ನ ಕೊಟ್ಟು ಅಮ್ಮನವ್ರ ಹುಂಡಿಗೆ ಹಾಕ್ಬಿಟ್ಟಪ್ಪ ಅಂತ ಹೇಳ್ಬೇಕು ಅವನಿಗೆ. ನೋಡು, ತಗೋ, ಇದನ್ನೆಲ್ಲ ಇದ್ರಲ್ಲಿ ಕಟ್ಕೊಳ್ಳೋಣ. ತಗೋ, ಇದನ್ನ ದೇವ್ರ ಮನೇಲಿಡು. ಸರಿ. ನೋಡೋ, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡು, ನನಗೆ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ನಂಗಿದು ತುಂಬಾ ಇಷ್ಟ ಆಯ್ತು ಕಣೋ. ಕೊಡ್ಸೋ ಇದನ್ನ. ನನಗೆ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ನಂಗೆ ತುಂಬಾ ಇಷ್ಟ ಆಯ್ತು. ಕೊಡ್ಸೋ ಬಂಗಾರಿ. ಬರೀ 1500 ರೂಪಾಯಿ ಅಷ್ಟೇ ಕಣೋ. ನೀನೇನಾದ್ರೂ ಇವಾಗ ಅವಳು ಇಷ್ಟಪಟ್ಟಿರೋ ಸೀರೆ ಕೊಡ್ಸಿಲ್ಲ ಅನ್ಕೋ, ನೀನು ನಾಲಾಯಕ್ ಅಂತ ತಿಳ್ಕೊಂಡ್ಬಿಡ್ತಾಳೆ. ಬೇಡ ಅನ್ಬೇಡ್ವೋ? ಮದ್ವೆ ಆದ್ಮೇಲೆ ಮೊದಲನೇ ಸಲ ನಿನ್ನೇನೋ ಕೇಳ್ತಿದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡ ಕಣೋ. ಕೊಡ್ಸೋ ಬಂಗಾರಿ. ಇನ್ನೂ ಏನು ಯೋಚನೆ ಮಾಡ್ತಿದೀಯಪ್ಪ ಬಂಗಾರಿ? ಹೋಗೋ, ಹೇಗಾದ್ರೂ ಮಾಡಿ ಹಣ ಉಣಿಸ್ಕೊಟ್ಟು ಬರೋಗು, ಸೀರೆ ತಕ್ಕೊಡೋಗು. ಯಾಕಮ್ಮನವ್ರೆ ನನ್ಗೆ ಈ ರೀತಿ ಪರೀಕ್ಷೆ ಮಾಡ್ತೀರಾ? ನಾನು ಜಾಜಿಗೋಸ್ಕರ ಏನೂ ಮಾಡಿಲ್ಲ, ಆದರೆ ನನಗೋಸ್ಕರ ಅವಳೆಲ್ಲ ಮಾಡಿದ್ಲು. ನನ್ನ ಪ್ರೀತಿ ಮಾಡಿದ್ಲು. ನನ್ನ ಪ್ರೀತಿಗೋಸ್ಕರ ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡ್ರು. ಅವಳಿಗೋಸ್ಕರ ನಾನು ಏನು ಮಾಡೇ ಇಲ್ಲ. ಇವತ್ತು ಅದೆಷ್ಟು ಆಸೆಯಿಂದ ಬಂಗಾರಿ ನನಗೆ ಈ ಸೀರೆ ಇಷ್ಟ ಆಯ್ತು ಕೊಡ್ಸು ಅಂತ ಕೇಳಿದ್ಲು. ಆದರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. 1,500 ಅಂತೆ. ಅಷ್ಟು ದುಡ್ಡು ನಾನು ಎಲ್ಲಿಂದ ತರಲಿ ಅಮ್ಮನವ್ರೆ? ನಾನು ಬಡವ, ಚಪ್ಪಲಿ ಕಾಯೋನು. ಅವ್ರಿವ್ರು ಕೊಟ್ಟು ಚಿಲ್ಲರೆ ಕಾಸೆ ನನ್ನ ಜೀವನ. ಹೀಗಿರೋವಾಗ ಇಷ್ಟೊಂದು ದುಡ್ಡು ಎಲ್ಲಿಂದ ತರಲಿ? ಹೇಗೆ ಕೊಡಿಸ್ಲಿ? ನೀವೇ ಒಂದು ದಾರಿ ತೋರಿಸ್ಬೇಕು ಅಮ್ಮನವ್ರೆ.